ನಮಸ್ಕಾರ ಸ್ನೇಹಿತರೆ. ನಾವು ಆಚರಣೆ ಮಾಡುವಂತಹ ಹುಣ್ಣಿಮೆಗಳಲ್ಲಿ ಅತೀ ಮುಖ್ಯವಾದ ಹುಣ್ಣಿಮೆ ಅಂದರೆ ಅದು ಬನದ ಹುಣ್ಣಿಮೆ. ಬನಶಂಕರಿ ತಾಯಿಯನ್ನು ಆರಾಧಿಸುವಂತಹ ಈ ದಿನ ಆಗಿರ್ತದೆ. ಅದೇ ರೀತಿ ಬನಶಂಕರಿ ದೇವಿಯನ್ನು ಪೂಜೆ ಮಾಡುವಂತಹ ವಿಧಿವಿಧಾನಗಳು, ಮಹತ್ವವನ್ನು ಹಾಗೆ ಹುಣ್ಣಿಮೆ ಮುಹೂರ್ತವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ದಿನದಂದು ದುರ್ಗಾ ಮಾತೆಯ ಪ್ರತಿರೂಪವಾದ ಬನಶಂಕರಿಯನ್ನು ಪೂಜಿಸ್ತೀವಿ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ದಿನ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಪ್ರತಿ ಹುಣ್ಣಿಮೆಗೂ ಒಂದೊಂದು ವಿಶೇಷತೆ ಇರ್ತದೆ. ಅದೇ ರೀತಿ ಜನವರಿ ತಿಂಗಳ ಹುಣ್ಣಿಮೆಯನ್ನು ನಾವು ಬನದ ಹುಣ್ಣಿಮೆ ಅಂಥೇಳಿ ಆಚರಣೆ ಮಾಡ್ತೀವಿ. ಈ ಪುಷ್ಯ ಮಾಸದ ಹುಣ್ಣಿಮೆಯು 24ರ ರಾತ್ರಿ 9:15 ಪ್ರಾರಂಭವಾಗಿ ರಾತ್ರಿ ವೇಳೆ ಹುಣ್ಣಿಮೆ ಆರಂಭವಾಗುವ ಕಾರಣ ಯಾವುದೇ ವಿಶೇಷವಾದ ಪೂಜೆಯನ್ನು ಮಾಡುವಂತಿಲ್ಲ. ಆದರೆ ಹುಣ್ಣಿಮೆಯು 25ರ ದಿನಾಂಕದಂದು ಅಂದರೆ ಸೂರ್ಯೋದಯದ ತಿಥಿ ಗಣನೆಗೆ ತೆಗೆದುಕೊಂಡು ನಾವು ಆಚರಣೆ ಮಾಡಬೇಕಾಗಿರೋದು 25ನೇ ತಾರೀಕು ಅಂದರೆ ಗುರುವಾರ ದಿವಸ ನಾವು ಈ ಹುಣ್ಣಿಮೆಯನ್ನು ಆಚರಣೆಯನ್ನು ಮಾಡಬೇಕಾಗ್ತದೆ. ಈ ಹುಣ್ಣಿಮೆಯು 25ರ ದಿನಾಂಕದಂದು ರಾತ್ರಿ 10:17 ಇರ್ತದೆ. 24ನೇ ತಾರೀಕು ರಾತ್ರಿ 9:15 ಪ್ರಾರಂಭವಾಗಿ 25ನೇ ತಾರೀಕು ರಾತ್ರಿ 10:17 ಮುಕ್ತಾಯ ಆಗ್ತದೆ. ನಾವು ಆಚರಣೆ ಮಾಡಬೇಕಾಗಿರೋದು ಗುರುವಾರ ದಿವಸ ಆಗಿರ್ತದೆ 25ನೇ ತಾರೀಕು. ಈ ದಿನವನ್ನು ಬಣ್ಣದ ಹುಣ್ಣಿಮೆ ಅಂಥೇಳಿ ನಾವು ಕರಿತೀವಿ. ಮುಖ್ಯವಾಗಿ ಈ ದಿನದಂದು ದುರ್ಗಾ ಮಾತೆಯ ಪ್ರತಿರೂಪವಾದ ಈ ಬನಶಂಕರಿ ದೇವಿಯನ್ನು ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಬನಶಂಕರಿ ದೇವಿಯ ಆರಾಧನೆ ಹೇಗೆ ಮಾಡಬೇಕು ಅಂದರೆ, ಕೆಲವೆಡೆ ಈ 2 ದಿನಗಳು ಬನಶಂಕರಿ ಮಾತೆಯನ್ನು ಪೂಜೆ ಮಾಡ್ತೀರಿ. ಹಾಗೆ ಒಟ್ಟು 7 ದಿನಗಳ ಕಾಲ ಪೂಜೆ ಮಾಡೋದು ವಿಶೇಷ ಅಂತಲೇ ಹೇಳ್ಬೋದು. ಈ ಬನದ ಹುಣ್ಣಿಮೆ ದಿವಸ ವಿವಿಧ ರೀತಿಯ ತರಕಾರಿಗಳಿಂದ ಮಾಡಿದಂತಹ ತಿಂಡಿಗಳನ್ನು ನೈವೇದ್ಯವಾಗಿ ಇಡ್ತೀವಿ. ಈ ದಿನ ಬೇರೆ ಬೇರೆ ತರಕಾರಿ ಪಲ್ಯವನ್ನು ನೈವೇದ್ಯವನ್ನಾಗಿ ಅರ್ಪಿಸ್ತೀವಿ. ಕೆಲವು ಕಡೆ ಏನು ಮಾಡ್ತಾರ ಅಂದ್ರೆ, ಬನದ ಹುಣ್ಣಿಮೆ ದಿನ ವಿಶೇಷವಾದ ಜಾತ್ರೆ ಕೂಡ ನಡೀತವೆ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಬನಶಂಕರಿ ದೇವಾಲಯಗಳು ಕೂಡ ಇರೋದನ್ನು ನಾವು ನೋಡಿದ್ದೀವಿ. ಈ ದೇವಸ್ಥಾನಗಳಲ್ಲಿ ಬನದ ಹುಣ್ಣಿಮೆ ದಿವಸ ದುರ್ಗಾ ಹೋಮ, ದುರ್ಗಾ ಸೂಕ್ತ ಹೋಮ ಹಾಗೆ ದುರ್ಗಾ ಕವಚವನ್ನು ಪಠನೆಯನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಮುಖ್ಯವಾಗಿ ಹೇಳಬೇಕು ಅಂದರೆ, ಹೆಣ್ಣು ಮಕ್ಕಳಿಗೆ ಈ ದಿನ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿರುವಂತಹ ಬಾದಾಮಿಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತದೆ. ಈ ದಿನ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನು ನೆರವೇರಿಸ್ತಾರೆ. ಸಾಮಾನ್ಯವಾಗಿ ಹೇಳಬೇಕು ಅಂದರೆ, ಮನೆಗಳಲ್ಲಿ ದುರ್ಗಾ ಪೂಜೆಯ ಬದಲಾಗಿ ಅನ್ನಪೂರ್ಣೇಶ್ವರಿ ಅಥವಾ ರಾಜರಾಜೇಶ್ವರಿ ವಿಗ್ರಹ ಇಲ್ಲವೇ ಅಥವಾ ಭಾವಚಿತ್ರವನ್ನು ಇಟ್ಟು ನಾವು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಬಹುದು. ಈ ಅವಧಿಯಲ್ಲಿ ದೊರೆಯುವಂತಹ ಎಲ್ಲ ರೀತಿಯ ತರಕಾರಿಗಳನ್ನು ದುರ್ಗಾ ಮಾತೆಗೆ ಅರ್ಪಿಸ್ತೀವಿ. ಈ ದಿನ ಕೆಲವರು ಬಿಳಿ ಸಾಸಿವೆಯನ್ನು ಮೈಗೆ ಹಚ್ಕೊಂಡು ಸ್ನಾನವನ್ನು ಮಾಡೋದು ಕೂಡ ಅವರ ಪದ್ಧತಿ ಕೂಡ ಆಗಿರ್ತದೆ. ಸ್ನಾನದ ನಂತರ ಹೊಸ ಹಸಿರು ಬಟ್ಟೆಯನ್ನು ವಸ್ತ್ರಗಳನ್ನು ಧರಿಸಿ ಹೆಣ್ಣು ಮಕ್ಕಳು ಸೀರೆಗಳನ್ನು ಉಟ್ಕೊಂಡು ಕಲಶ ಕನ್ನಡಿಯ ಸಮೇತ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ತೆರಳುವುದನ್ನು ಕೂಡ ನಾವು ನೋಡ್ತೀವಿ. ಕೆಲವು ಕಡೆ ಕುಂಭಮೇಳಗಳನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ. ಅದೇ ರೀತಿ ಇನ್ನು ಪೂಜಾ ವಿಧಿವಿಧಾನಗಳು ಯಾವ ರೀತಿ ಅಂದರೆ, ಈ ಏನು ಹುಣ್ಣಿಮೆ ದಿವಸ ಮುಖ್ಯವಾಗಿ ಸೂರ್ಯೋದಯವಾದ 2 ಗಂಟೆಯ ಒಳಗಾಗಿ ಗೋಪೂಜೆಯನ್ನು ಮಾಡೋದು ಇದರ ವಿಶೇಷ ಆಗಿರ್ತದೆ. ನಂತರ ಗೋವಿನ ಆಶೀರ್ವಾದವನ್ನು ಪಡೆದು ವಯೋವೃದ್ಧ ದಂಪತಿಗಳಿಗೆ ಕೈಲಾದಷ್ಟು ವಿವಿಧ ರೀತಿಯ ತರಕಾರಿಗಳನ್ನು ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು ಇದರ ಈ ಹುಣ್ಣಿಮೆಯ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಕೆಲವು ಕಡೆ ದಂಪತಿಗಳಿಗೆ ಭೋಜನದ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತೀವಿ. ಯಾವುದೇ ಹೆಣ್ಣು ದೇವರ ದೇವಸ್ಥಾನಕ್ಕೆ ಈ ಬನದ ಹುಣ್ಣಿಮೆ ದಿವಸ ಅಕ್ಕಿ, ಬೇಳೆ, ಉಪ್ಪು, ಬೆಲ್ಲ, ಕಡಲೆಬೇಳೆ ಅದೇ ರೀತಿ ಈ ಥರ ದಾನವಾಗಿ ನೀಡಿದರೆ ಉತ್ತಮ ಆರೋಗ್ಯ ನಮಗೆ ಲಭಿಸ್ತದ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂಥೇಳಿ ದಂಪತಿಗಳ ನಡುವೆ ಇರುವಂತಹ ಮನಸ್ತಾಪವು ಮರೆಯಾಗ್ತದ ಅಂತ ಕೂಡ ಹೇಳ್ಬೋದು. ಇಂತಹ ಕುಟುಂಬಗಳಲ್ಲಿ ಎಂದಿಗೂ ಆಹಾರದ ಸಮಸ್ಯೆ ಬರೋದಿಲ್ಲ ಈ ಥರ ತರಕಾರಿಗಳು, ಅನ್ನ, ಬೇಳೆ, ಬೆಲ್ಲ ಈ ಥರ ನಾವು ನೀಡೋದ್ರಿಂದ. ಹಾಗೆ ದಾರಿದ್ರ್ಯ ತೊಲಗಿ ಹಣದ ಅನುಕೂಲತೆ ಕೂಡ ಉಂಟಾಗ್ತದ ಅಂತಲೇ ಹೇಳ್ಬೋದು. ಈ ದಿನದಂದು ಮನೆಯ ಬಾಗಿಲಿನಲ್ಲಿ 2 ದೀಪಗಳನ್ನು ಹಚ್ಚಿಡಬೇಕು. ಮಣ್ಣಿನ ಹಣತೆಯಲ್ಲಿ ಹಚ್ಚೋದು ಇನ್ನೂ ವಿಶೇಷ ಅಂತಲೇ ಹೇಳ್ತೀನಿ. ಮುಂಜಾನೆ ಮಾವಿನ ಎಲೆ ಹಸಿರು ತೋರಣವನ್ನು ಕಟ್ಟೋದು,
ಹಾಗೆ ಮನೆ ಸ್ವಚ್ಛ ಮಾಡಿದ ನಂತರ ಅಂಗಳಿಗೆ ರಂಗವಲ್ಲಿಯನ್ನು ಬಿಡಿಸ್ಕೊಂಡು ಎಲ್ಲ ಮನೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಸಿದ್ಧರಾಗಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಅದರ ಮೇಲೆ ಕಲಶವನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾಗ್ತದೆ. ಕಲಶವನ್ನು ಕನ್ನಡಿ ಜೊತೆಯಲ್ಲಿ ಇಡಬೇಕು ಅಂತಲೇ ಹೇಳ್ತೀನಿ. ಇದರ ನಂತರ ಗಣಪತಿ ಪೂಜೆಯನ್ನು ಮೊದಲನೇದಾಗಿ ಗಣಪತಿ ದೇವರಿಗೆ ಮೊದಲ ಆದ್ಯತೆ ಇರೋದರಿಂದ ಗಣಪತಿ ಪೂಜೆಯನ್ನು ಮಾಡಿದ ನಂತರ ಕಳಸದಲ್ಲಿ ನೀರು ಹಾಕಿ ನಿಂಬೆಹಣ್ಣು, ಒಣ ದ್ರಾಕ್ಷಿ, ಹಾಗೆ ಕಲ್ಲು ಸಕ್ಕರೆ, ಹಾಗೆ ಗೋಡಂಬಿ ಮತ್ತು ಬಾದಾಮಿಗಳನ್ನು ಅದರಲ್ಲಿ ಹಾಕಬೇಕಾಗ್ತದೆ. ಆಮೇಲೆ ಗಣಪತಿ ಪೂಜೆ ಮತ್ತು ಗಂಗೆ ಪೂಜೆಯನ್ನು ಕೂಡ ಇದರ ಜೊತೆಗೆ ಮಾಡಬೇಕಾಗ್ತದೆ. ಬನಶಂಕರಿ ಮಾತೆಯನ್ನು 12 ನಾಮದ ಮುಖಾಂತರ ಹೂವು, ಅದೇ ರೀತಿ ಮಂತ್ರಾಕ್ಷತೆಯ ಮುಖಾಂತರ ಪೂಜಿಸಬೇಕು. ದುರ್ಗಾಷ್ಟೋತ್ತರದಿಂದ ಅರಿಶಿನ ಅಥವಾ ಕುಂಕುಮದಿಂದ ಪೂಜಿಸಬೇಕು. ಧೂಪ ಮತ್ತು ದೀಪದ ನಂತರ ದುರ್ಗಾ ಮಾತೆಗೆ 5 ತರಕಾರಿಗಳಿಂದ ಮಾಡಿದಂತಹ ಪಲ್ಯಗಳನ್ನು ನೈವೇದ್ಯ ಮಾಡಬೇಕು. ಈಗ ನಾನೇನು ಹೇಳಿದ್ನಲ್ಲ, ದುರ್ಗಾಷ್ಟೋತ್ತರ ಅಂದರೆ ಅರಿಶಿನ ಅಥವಾ ಕುಂಕುಮ ನೀವೇನು ಮಾಡಬೇಕು ಅಂದರೆ ಒಂದೊಂದು ಅಷ್ಟೋತ್ತರಗೆ ಒಂದೊಂದು ನಾವು ದೇವಿಗೆ ನಾವು ಅರ್ಚನೆಯನ್ನು ಮಾಡಬೇಕಾಗ್ತದೆ. ಅರ್ಚನೆ ಮಾಡಬೇಕು ಅಂದರೆ 2 ವೀಳ್ಯದೆಲೆ ಮೇಲೆ ಒಂದು ಅಡಿಕೆಯನ್ನು ಇಡ್ರಿ, ಒಂದೊಂದು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಒಂದೊಂದು ಅರಿಶಿನ ಅಥವಾ ಕುಂಕುಮ ಎರಡರೊಳಗೆ ಒಂದು ತೊಗೊಂಡ್ರು ಕೂಡ ನಡೀತದೆ. ನೀವು ಕುಂಕುಮ ಅರ್ಚನೆ ಮಾಡೋದಿದ್ರೆ ಕುಂಕುಮವನ್ನು ತಗೋರಿ. ಹಾಗೆ ಅಂದರೆ ಒಂದೊಂದು ಅರ್ಚನೆಗೂ ಒಂದೊಂದು ಸರ್ತಿ ನೀವು ಕುಂಕುಮವನ್ನು ಆ ತಾಯಿಗೆ ಅಡಿಕೆ ಮೇಲೆ ಹಾಕ್ರಿ ಅಂತ ಹೇಳ್ತೀನಿ. ಆ ಕುಂಕುಮ ಅರ್ಚನೆಯನ್ನು ಮಾಡ್ಕೊತು ಒಂದೊಂದು ಅಷ್ಟೋತ್ತರವನ್ನು ಹೇಳ್ಕೊತ, ಅಷ್ಟೋತ್ತರ ಅಂದರೆ ದುರ್ಗಾಷ್ಟೋತ್ತರ ಅಂತಲೇ ಇರ್ತದೆ, ಅದನ್ನು ಪಠನೆಯನ್ನು ಮಾಡಿರಿ. 5 ರೀತಿ ಪಲ್ಯಗಳನ್ನು ವಿಶೇಷವಾಗಿ ಆ ತಾಯಿಗೆ ನೈವೇದ್ಯವನ್ನು ಮಾಡಬೇಕು. 5 ಥರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ 5 ಥರ ಪಲ್ಯ ಇರುವಂತಹ ಮಿಶ್ರಣವನ್ನು, ಮಿಕ್ಸ್ ವೆಜಿಟೇಬಲ್ ಅಂತ ಏನು ಮಾಡ್ತೀವಲ್ಲ ಅದನ್ನು ಕೂಡ ಮಾಡಿದರೂ ಕೂಡ ನಡೀತದೆ. ಅನಂತರ ಮಂಗಳಾರತಿಯನ್ನು ಮಾಡಿ ಮನೆಯಲ್ಲಿರುವ ನಾವು ಏನು ಮಂದಿ ಎಲ್ಲ ಇರ್ತೀವಲ್ಲ ಅವರೆಲ್ಲ ಕೂಡಿ ಕರ್ಪೂರ ಎಲ್ಲ ಆರತಿ, ವಿಶೇಷವಾಗಿ ಕಳಸ ಆರತಿ ಅಂತ ಹೇಳ್ತೇವಲ್ಲ ಅದನ್ನು ಮಾಡಬೇಕಾಗ್ತದೆ. ಮಂಗಳಾರತಿಯನ್ನು ಮಾಡಿ ಮನೆಯಲ್ಲಿರುವ ಆಸೆಯನ್ನು ಪೂರೈಸು ಅಂಥೇಳಿ ಆ ತಾಯಿಯಲ್ಲಿ ಬೇಡ್ಕೋಬೇಕು. ಇದರ ನಂತರ ನಮ್ಮ ಮನದ ಆಸೆಗಳು ಪೂರ್ಣವಾಗ್ತವೆ ಅಂತಲೇ ಹೇಳ್ತೀನಿ. ಮನೆಗೆ ಬಂದಂತಹ ಸ್ತ್ರೀಗಳು ಯಾರಾದರೂ ಹೆಣ್ಮಕ್ಕಳು, ಮುತ್ತೈದರು, ಚಿಕ್ಕ ಮಕ್ಕಳು, ಹೆಣ್ಮಕ್ಕಳಿದ್ದರೆ ವಿಶೇಷವಾಗಿ ಅವರಿಗೆ ನಾವು ಉಡಿಯನ್ನು ತುಂಬಬೇಕು. ತಾಂಬೂಲವನ್ನು ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡ ನಂತರ ಈ ವ್ರತ ಸಂಪೂರ್ಣಗೊಳ್ತದೆ ಅಂತಲೇ ಹೇಳ್ತೀನಿ. ಇದನ್ನು ನಾಳೆ ಮಾಡಿದ್ರೆ ನಡೀತದೆ, ಶುಕ್ರವಾರ ಮಾಡಿದ್ರೆ ನಡೀತದೆ. ಇನ್ನು ಮುಂದೆ ಬರುವಂತಹ 7 ದಿನಗಳು ಕೂಡ ವಿಶೇಷ ಅಂತಲೇ ಹೇಳ್ತೀನಿ. ಈ 7 ದಿನದಲ್ಲಿ ಒಂದು ದಿನ ಯಾವುದಾದ್ರೂ ನಿಮ್ಗೆ ಅನುಕೂಲ ಆಗ್ತದನೋ ಆ ದಿವಸ ಇದನ್ನು ಮಾಡಿರಿ ಅಂತ ಹೇಳ್ತೀನಿ. ಹಾಗೆ ಇದನ್ನು ವಿಶೇಷವಾಗಿ ನಾಳೆ ಮಾಡಿದ್ರೆ ಅಂದರೆ ಗುರುವಾರ ದಿವಸ ಹುಣ್ಣಿಮೆ ಇರೋದರಿಂದ ಗುರುವಾರ ಮಾಡಿದ್ರೆ ಇನ್ನೂ ಶುಭ ಅಂತಲೇ ಹೇಳ್ತೀನಿ. ಹಾಗೆ ಶುಕ್ರವಾರ ಮಾಡಿರಿ, ಅದನ್ನು ಮಾಡಿದ್ರೂ ಕೂಡ ನಡೀತದೆ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ವಿಶೇಷತೆಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.